ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಅವರು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡವ್ರೆ, ಒಂದಷ್ಟು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಪರಿಹಾರಗಳು ಕೊಟ್ಟವ್ರೆ, ಒಂದಷ್ಟು ಕಿಟ್ಟುಗಳು ಅದು ವ್ಯಾಪಾರಕ್ಕೋಸ್ಕರನೂ ಸಾಕಷ್ಟು ಜನ ಕೊಟ್ಟು ಒಳ್ಳೆಯದಾಗೈತೆ. ಹೋಟೆಲ್ ಬಿಸ್ನೆಸ್ಸು ಮತ್ತು ಕ್ರಷರ್ಸು ಮತ್ತು ಬೇರೆ ಬೇರೆ ಥರದ್ದು ಕೆಲವೊಂದಷ್ಟು ಬೇಕ್ರಿ ಇಂಥವುಗಳಿಗೆಲ್ಲ ಕೊಟ್ಟವ್ರೆ. ಸಾಮಾನ್ಯವಾಗಿ ಎಲ್ಲರೂ ಬಂಡವಾಳ ಹಾಕಿ ಏನೋ ಒಂದು ಬಿಸ್ನೆಸ್ ಮಾಡೋಕ್ಕೇ ಜೀವನ ಒಂದು ಡೆವಲಪ್ಮೆಂಟ್ ಆಗೋಕ್ಕೆ ಕೈ ಇಡ್ತಾರೆ, ಹೊಸದಾಗಿ ಮಾಡೋಕ್ಕೆ ಶುರು ಮಾಡ್ತಾರೆ. ಕೆಲವರು ಹಳಬರು ಆಲ್ರೆಡಿ ನೇಮ್ ಇರುವಂಥ ಜಾಗಗಳು ಆಲ್ರೆಡಿ ಅವ್ರ ಬ್ರ್ಯಾಂಡ್ ಆಗೋಗಿರುತ್ತೆ, ಅವರು ಈಸಿಯಾಗಿ ಬೆಳವಣಿಗೆ ಆಗ್ತಾರೆ. ಹೊಸಬರು ಬೆಳಿಬೇಕಂದ್ರೆ ತುಂಬ ಕಷ್ಟ. ಹೊಸದಾಗಿ ಏನೋ ಒಂದು ಮಾಡೋದು ಮತ್ತು ತುಂಬಾನೇ ಅದರಿಂದ ಶ್ರಮ ಪಟ್ಟರು ಏರುಪೇರು ಇರುತ್ತೆ, ಕ್ಲಿಕ್ ಆಗಲ್ಲ ವ್ಯಾಪಾರಗಳು. ಸೊ ನೀವು ದಿ ಬೆಸ್ಟ್ ಸಜೆಷನ್ಸು ಕೆಲವೊಂದಷ್ಟು ನಮ್ಮ ವೀಕ್ಷಕರಲ್ಲಿ ಯಾರಾದರೂ ವ್ಯಾಪಾರ ಮಾಡೋರಿಗೆ ಅವರೇ ಕೆಲವೊಂದಷ್ಟು ಮಾಡ್ಕೊಡೋಂಥ ಇರಬೇಕು. ಮತ್ತು ನಿಮ್ಮ ಹತ್ರಕ್ಕೆ ಬಂದ್ರೂ ನೀವು ಕೂಡ ಇಂಥದ್ದು ಮಾಡ್ಕೊಂಡ್ರೆ 100% ವ್ಯಾಪಾರಗಳು ಯಾವುದೇ ವ್ಯಾಪಾರ ಆಗಲಿ ಅದು ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ಥರ ಸಜೆಷನ್ ಕೊಟ್ಟರೆ. ಸೊ ಯಾವೆಲ್ಲ ಒಂದಷ್ಟು ಕೆಲಸಗಳನ್ನ ನೀವು ಒಂದು ನಮ್ಮ ವೀಕ್ಷಕರಿಗೆ ಮಾಡ್ಕೊಳ್ಳೋಕ್ಕೆ ಒಂದು ಗೈಡ್ ಕೊಡ್ತೀರಾ, ಮತ್ತು ನಿಮ್ಮ ಹತ್ರ ಯಾವ ಥರದ ವಿಚಾರಗಳಿದ್ದಾವೆ ವ್ಯಾಪಾರಗಳ ಹೊಸಬರು ಯಾರಾದರೂ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗೋದಕ್ಕೆ? ಸರ್, ಇದು ಹೊಸಬ್ರು ಅಂತಲ್ಲ, ಯಾವುದೇ ಒಂದು ಅಂಗಡಿ ಇರಲಿ ಸರ್, ಯಾವುದೇ ಒಂದು ಅಂಗಡಿ, ಯಾವುದೇ ಒಂದು ಸ್ಟೋರು, ಎನಿ ಕೈಂಡ್ ಆಫ್ ಬಿಸ್ನೆಸ್. ಅವರು ಒಂದು ಸ್ಟೋರ್ ಇಟ್ಟಿರ್ಬೋದು, ಒಂದು ಬಟ್ಟೆ ಅಂಗಡಿ, ಒಂದು ದಿನಸಿ ಅಂಗಡಿ, ಯಾವುದೇ ಅಂಗಡಿ ಇರಲಿ. ಇದು ತುಂಬ ಜನ ಈಗ ಹೇಳ್ತಾ ಇರ್ತಾರೆ, ನಮಗೆ ವ್ಯಾಪಾರನೇ ಆಗ್ತಾ ಇಲ್ಲ, ತುಂಬ ಜನ ಬರ್ತಾ ಇಲ್ಲ ವ್ಯಾಪಾರಕ್ಕೆ, ಅಭಿವೃದ್ಧಿನೇ ಆಗ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಜನ ಆಕರ್ಷಣೆ ಇಲ್ಲ, ಅತಿ ಹೆಚ್ಚು ವ್ಯಾಪಾರ ಆಗ್ತಾ ಇಲ್ಲ. ವ್ಯಾಪಾರ ಆದ್ರೇ ಬಿಸ್ನೆಸ್ ಆದ್ರೇ ಅವ್ರಿಗೆ ಹಣ ಸಿಗೋದು. ಸುಮ್ಮನೆ ಬಂಡವಾಳ ಹಾಕಿ ಕಾಯ್ಕೊಂಡಿದ್ದು ತುಂಬ ಲಾಸ್ ಆಗ್ತಾ ಇರುತ್ತೆ, ಲಾಭ ಅನ್ನೋದೇ ಬರ್ತಾ ಇಲ್ಲ. ಎಷ್ಟೋ ಜನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಬಟ್ಟೆ ಅಂಗಡಿಗಳು, ಸ್ವಲ್ಪ ದೊಡ್ಡ ದೊಡ್ಡ ಬಿಸ್ನೆಸ್ಗಳು. ಅದರಿಂದ ನಮ್ಮ ವೀಕ್ಷಕರಿಗೆ ಅವರೇ ವ್ಯಾಪಾರ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ನಾನು ಒಂದು ಪರಿಹಾರ ತಿಳಿಸ್ಕೊಡ್ತೀನಿ ಸರ್. ಇದನ್ನು ಅವರೇ ಮಾಡ್ಕೊಂಡ್ರೆ ಅವ್ರಿಗೆ ಹಣ ಏನು ಖರ್ಚಾಗಲ್ಲ, ಅಭಿವೃದ್ಧಿ ಚೆನ್ನಾಗಿ ಆಗುತ್ತೆ. ವ್ಯಾಪಾರ ಅಭಿವೃದ್ಧಿಗೆಲ್ಲನೂ ಇದು ತುಂಬ ಒಳ್ಳೆಯದೇ ಸರ್. ಏನು ಮಾಡಬೇಕು ಅಂದರೆ ಸರ್, ಒಂದು ಪಿಟ್ಕರಿ ಅಂತ ಒಂದು ಬರುತ್ತೆ, ಹಾಲಮ್ ಅಂತಾರೆ ಅದನ್ನು, ಸ್ಫಟಿಕ ಥರನೇ ಅದು ಗಂದಿಗೆ ಅಂಗಡಿಲಿ ಸಿಗುತ್ತೆ. ಅದನ್ನು ಯಾವತ್ತಾದ್ರೂ ಒಂದು ಒಳ್ಳೆ ದಿನ, ಹುಣ್ಣಿಮೆ ದಿನ ತೊಗೊಂಡು ಬರಬೇಕು, ಅಥವಾ ಗುರುವಾರ ಶುಕ್ರವಾರ ಅವರು ಹೋಗ್ಬೇಕಾದ್ರೆ ತುಂಬ ಶುದ್ಧಿಯಾಗಿ ಹೋಗ್ಬೇಕು. ಅದನ್ನು ತೊಗೊಂಡು ಬಂದ್ಬಿಟ್ಟು ಅದನ್ನು ಫಸ್ಟ್ ಏನು ಮಾಡಬೇಕಂದ್ರೆ ಶುದ್ಧಿ ಮಾಡಬೇಕು. ಒಂದು ಸ್ವಲ್ಪ ರೋಸ್ ವಾಟ್ರ್ ಹಾಕಿ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ತೊಗೊಂಡ್ಬಿಟ್ಟು ಅವ್ರು ಏನು ಮಾಡಬೇಕು ಅಂತಂದರೆ 3 ಗಂಟೆ ಹಾಕಿ ಕಟ್ಟಬೇಕು. 3 ಗಂಟೆ ಹಾಕಿ ಕಟ್ಟಿ ಅದನ್ನು ಪೂಜೆ ಮಾಡಿ ಒಂದು 24 ಗಂಟೆ ದೇವ್ರ ಮನೇಲಿ ಇಟ್ಟು, ದೇವ್ರ ಫೋಟೋನೋ ದೇವ್ರ ಮನೇನೋ ಎಲ್ಲಾದರೂ ಇಡಬೇಕು. ಅದನ್ನು ಪೂಜೆ ಮಾಡಿಬಿಟ್ಟು ವ್ಯಾಪಾರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಅವ್ರ ಮನೆ ದೇವ್ರನ್ನ ತಿಳ್ಕೊಂಡು ಪೂಜೆ ಮಾಡಿ ಅದನ್ನು ದೇವ್ರ ಮನೇಲಿ ಇಟ್ಟು, ಮಾರನೇ ದಿನ ಹೋಗಿ ಅಂಗಡಿ ಅವ್ರದ್ದು ಯಾವುದೇ ಥರ ಬಿಸ್ನೆಸ್ ಇರಲಿ, ಅಂಗಡಿ ಗೋಡನ್ನು ಯಾವುದೇ ಇರಲಿ, ಅಲ್ಲಿ ಮಧ್ಯಭಾಗಕ್ಕೆ, ಮೇನ್ ಡೋರ್ ಮಧ್ಯಭಾಗಕ್ಕೆ ಒಳಗಡೆ ಕಟ್ಟಬೇಕು. ಹೊರಗಡೆ ಅಲ್ಲ, ಒಳಗಡೆ ಕಟ್ಟಬೇಕು. ಅದು ಕಟ್ಟಬೇಕಾದ್ರೆ ಅಲ್ಲಿ ಪೂಜೆ ಮಾಡಿ ಮಧ್ಯಭಾಗಕ್ಕೆ ಒಂದು ಮಳೆನೋ ಏನಾದರೂ ಒಂದು ಅದಕ್ಕೆ ನಾವು ತೆಂಗಿನಕಾಯಿ ಏನಾದರೂ ಕಟ್ಟಿರ್ತೀವಲ್ಲ ಆ ಥರ ಕಟ್ಟಬೇಕು. ಅವರು ಯಾರು ಮಾಡ್ತಾರೆ, ಓನರ್ ಯಾರಿದ್ದಾರೋ ಅವರೇ ಮಾಡಬೇಕು. ಈ ಅಂಗಡಿ ಓನರ್ ಯಾರಿದ್ದಾರೋ ಅವರೇ ಮಾಡಬೇಕು. ಯಾರೋ ತಂದು ಕಟ್ಟಿದ್ದು, ಯಾರೋ ಬಾಡಿಗೆ ಕೊಟ್ಟಿದ್ದಾರೆ, ಅದನ್ನ ತಗೊಂಬಂದು ಕಟ್ತೀವಿ ಅಂದರೆ ಯಾರೋ ಅವ್ರ ಸ್ವಂತದವ್ರ ಮಕ್ಕಳು ಯಾರಾದರೂ ಮಾಡ್ಬೋದು, ಅಕಸ್ಮಾತ್ ಮಾಡೋಕ್ಕಾಗಿಲ್ಲ ಅಂತಂದರೆ. ಇಲ್ಲಾಂದರೆ ಯಾರು ಓನರ್ ಇದ್ದಾರೋ ಅವರೇ ಮಾಡಬೇಕು. ಇದನ್ನು ಮಾಡಿದ್ರೆ ಅವ್ರಿಗೆ ವ್ಯಾಪಾರ ಅಭಿವೃದ್ಧಿ ದಿನೇ ಇಂಪ್ರೂವ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಏನು ಮಾಡಬೇಕಂದ್ರೆ, ಈಗ ಯಾರೇ ಅಂಗಡಿಗೆ ಹೋಗಲಿ, ಯಾವುದೇ ಥರ ಬಿಸ್ನೆಸ್ ಮಾಡಲಿ, ಅವರು ಪ್ರತಿದಿನ ತುಂಬ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಶುದ್ಧವಾಗೇ ಹೋಗ್ಬೇಕು. ಹೆಂಗಂದ್ರೆ ಹಂಗೆ ಎದ್ದು ಹೋಗಿ ಅಂಗಡಿ ಓಪನ್ ಮಾಡ್ತೀವಿ, ನಾವು ಸ್ಟೋರ್ ಓಪನ್ ಮಾಡ್ತೀವಿ, ಬಿಸ್ನೆಸ್ ಆಗಲಿ ಅಂದರೆ ಆಗಲ್ಲ. ಪ್ರತಿದಿನ ಅಂಗಡಿಗೆ ಹೋಗ್ಬೇಕಾದ್ರೆ ತುಂಬ ಶುದ್ಧವಾಗಿ ಹೋಗ್ಬೇಕು. ಮತ್ತು ಹಣಕಾಸಿನ ಅಭಿವೃದ್ಧಿ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಸೆಂಟ್, ಅಂದರೆ ಅವ್ರಿಗೆ ಬೇಕಾಗಿರೋದು ಯಾವುದಾದ್ರೂ ಒಂದು ಸೆಂಟು, ಡಿಯೋಡ್ರೆಂಟು, ಪರ್ಫ್ಯೂಮು ಯಾವುದಾದ್ರೂ ಒಂದು ಯೂಸ್ ಮಾಡಬೇಕು. ಯಾರು ಅಂಗಡಿಲಿ ಯಾರು ವ್ಯಾಪಾರ ಮಾಡ್ತಾರೋ ಅವರು ಯಾರೇ ಓನರ್ ಆಗಿರ್ಬೋದು, ಅಥವಾ ನಾವು ಕೆಲಸಗಾರನ ಇಟ್ಟಿರ್ಬೋದು, ಯಾರೇ ಇರ್ಬೋದು, ಅವ್ರು ಯಾವುದಾದ್ರೂ ಒಂದು ಸೆಂಟ್ನ ಯೂಸ್ ಮಾಡಬೇಕು. ಮತ್ತು ನಮ್ಮ ವಾತಾವರಣ, ಅಂಗಡಿಯ ವಾತಾವರಣ ಕೂಡ ಯಾವುದೇ ಥರ ಬ್ಯಾಡ್ ಸ್ಮೆಲ್ಗಳು ಬರಬಾರ್ದು ಅಲ್ಲಿ. ಅಲ್ಲೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಆಗಿ ಎನರ್ಜಿ ಥರ ಇರಬೇಕಂದ್ರೆ ಯಾವುದಾದ್ರೂ ಒಂದು ರೂಮ್ ಫ್ರೆಶ್ನರ್ ಹೊಡಿಬೇಕು, ಇಲ್ಲ ಯಾವುದಾದ್ರೂ ಒಂದು ಸ್ವಲ್ಪ ಸುವಾಸನೆ ಬರೋ ಅಂಥ ಐಟಮ್ಗಳನ್ನ ತಂದು ಕಟ್ಟಬೇಕು. ಎಲ್ಲಾದರೂ ಒಂದು ಜಾಗದಲ್ಲಿ ಯಾವಾಗಲೂ ಸುವಾಸನೆ ಬರಿತಾ ಇರಬೇಕು. ಇದು ನಮ್ಮ ಅಂಗಡಿಗಳಲ್ಲೆಲ್ಲ ತುಂಬ ಕಡೆ ಸಿಕ್ಕುತ್ತೆ. ಕೆಲವೊಂದು ನಾವೇ ಮಾಡ್ಕೋಬೋದು, ಅದು ಅವರು ಮಾಡ್ಕೋಬೋದು. ಇದನ್ನು ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕಂದ್ರೆ, ಪ್ರತಿ ಶನಿವಾರ ಓನರ್ ಆದವರು, ಅಂಗಡಿ ಓನರು ಇಲ್ಲ ಅಂಗಡಿ ಯಾರು ನೋಡ್ಕೊಳ್ತಾರೋ, ವ್ಯಾಪಾರ ಯಾರು ಮಾಡ್ತಾರೋ ಅವರು ಪ್ರತಿ ಶನಿವಾರ ಕಪ್ಪು ನಾಯಿಗೆ ಏನಾದರೂ ರೊಟ್ಟಿ, ಊಟ ಏನಾದರೂ ಕೊಡಬೇಕು. ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಕಪ್ಪು ನಾಯಿಗಳಿಗೆ ಊಟ ಕೊಟ್ಟಷ್ಟು ಇವ್ರಿಗೆ ವ್ಯಾಪಾರ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ.
ಮತ್ತೆ ಯಾವುದೇ ಒಂದು ಏನು ಮಾಡಬೇಕು ಅಂತಂದ್ರೆ ಒಂದು ಗಂದಿಗೆ ಅಂಗಡಿಲಿ ಹೋದಾಗ ಒಂದು ಮರ್ಕ್ಯೂರಿ ಲಕ್ಷ್ಮಿ ಅಂತ ಒಂದು ಸಿಕ್ಕುತ್ತೆ, ಅದು ಒಂದಿಷ್ಟು ಅಗಲ ಇರುತ್ತೆ. ಆ ಮರ್ಕ್ಯೂರಿಲಿ ಅದನ್ನ ಲಕ್ಷ್ಮಿ ಟೈಪಲ್ಲಿ ಅದನ್ನ ಮಾಡಿರ್ತಾರೆ. ಅದು ವ್ಯಾಪಾರ ಅಭಿವೃದ್ಧಿಗೆ ತುಂಬಾ ಒಳ್ಳೆಯದು. ಅದನ್ನು ತಗೊಂಡು ಬಂದು ಶುದ್ಧಿ ಮಾಡಿ ಅದನ್ನ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಕೋಬೇಕು ಪೂಜೆ ಮಾಡಿ. ಆಮೇಲೆ ಒಂದು ಬೆಳ್ಳಿ ಕಾಯಿನು, ಅದು 10 ಗ್ರಾಮ್ ಇರಲಿ, ಅವ್ರಿಗೆ ಶಕ್ತಿ ಅನುಸಾರ 1 ಗ್ರಾಮ್ ಇರಲಿ 10 ಗ್ರಾಮ್ ಇರಲಿ, ಒಂದು ಪ್ಯೂರ್ ಬೆಳ್ಳಿ ಕಾಯಿನು ತಗೊಂಡು ಬಂದು ಅದನ್ನು ಪೂಜೆ ಮಾಡಿ ಅದನ್ನು ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಕೋಬೇಕು ವ್ಯಾಪಾರ ಅಭಿವೃದ್ಧಿಗೆ. ಮತ್ತೆ ಇನ್ನೂ ಒಂದು ಏನು ಮಾಡಬೇಕು ಅಂತಂದ್ರೆ ಒಂದು 5 ಲವಂಗ ಮತ್ತೆ ಚಕ್ಕೆ ಮತ್ತೆ ಇದನ್ನ ತಗೊಂಡು ಬಂದ್ಬಿಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನ ಇಟ್ಟು ಪೂಜೆ, ಅದಕ್ಕೆ 6 ರೂಪಾಯಿ ಕಾಯಿನ ಇಡಬೇಕು. 6 ರೂಪಾಯಿ ಕಾಯಿನ ಇಟ್ಟು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಅದನ್ನ 3 ಗಂಟೆ ಹಾಕಿ ಕೆಂಪು ಬಟ್ಟೆಯಲ್ಲಿ ಅದನ್ನು ಕೂಡ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಇವರು ಪ್ರತಿದಿನ ಪೂಜೆ ಮಾಡಬೇಕು. ಮತ್ತೆ ಫೋಟೋ ಇರ್ಬೇಕಾದ್ರೆ ಪ್ರತಿದಿನ ಯಾವುದೇ ಫೋಟೋ ಇಟ್ಟಿರ್ಲಿ ತುಪ್ಪದ ದೀಪನೇ ಹಚ್ಚಬೇಕು ಬಿಸ್ನೆಸ್ ಜಾಗದಲ್ಲಿ. ಅದು ಬಿಟ್ಟು ಬೇರೆ ಯಾವುದೇ ಎಣ್ಣೆಗಳು ಹಚ್ಚಿದ್ರು ಏನು ಪ್ರಯೋಜನ ಆಗೋದಿಲ್ಲ. ನಾವೀಗ ಅಂಗಡಿಲಿ ಸಿಗೋದೆಲ್ಲ ಪ್ಯಾರಾಫಿನ್ ಆಯಿಲ್, ಅದು ಲೋಕಲ್. ನಾವು ಈ ಪೆಟ್ರೋಲಿಯಂ ಪ್ರಾಡಕ್ಟ್ ನ ಯೂಸ್ ಮಾಡಿ ದೇವ್ರನ್ನ ಹೊರ ಕೊಡೋ ಅಂದ್ರೆ ಯಾವುದು ಹೊರ ಕೊಡೋದಿಲ್ಲ. ನಾವು ತುಪ್ಪ ದೀಪ ಅದು 1 ನಿಮಿಷ ಉರಿಲಿ 2 ನಿಮಿಷ ಉರಿಲಿ ಅವ್ರ ಶಕ್ತಿ ಅನುಸಾರ ತುಪ್ಪ ದೀಪನೇ ಉರಿಸ್ಬೇಕು ಬಿಸ್ನೆಸ್ ಆಗ್ಬೇಕಂದ್ರೆ. ಇದು ಅತಿ ಹೆಚ್ಚು ಅನುಕೂಲ ಕೊಡುತ್ತೆ ಸರ್ ಇವ್ರಿಗೆ. ನೀವು ತುಂಬಾ ಹೇಳ್ಬಿಟ್ರಿ ಸಜೆಷನ್ಸ್, 1-2 ಹೇಳ್ತೀರ ಅನ್ಕೊಂಡ್ರೆ ಒಂದು 5-6 ಹೇಳ್ಬಿಟ್ರಿ. ಒಳ್ಳೇದಾಗ್ಲಿ ಸರ್. ನಮ್ಮಲ್ಲಿ ಯಾವ್ದಾನ ಒಂದು ಮಾಡ್ಕೊಂಡ್ರು ಆಯ್ತಾ, ಇಲ್ಲ ಇಷ್ಟು ಮಾಡ್ಲೇಬೇಕಾ? ಇದೆಲ್ಲ ತುಂಬಾ ಸಿಂಪಲ್ ಸರ್. ಈಗ ಅವ್ರಿಗೆ ಹಣ ಖರ್ಚಾಗಲ್ಲ. ಈಗ ನಾವು ಯಾರೇ ಒಬ್ಬರನ್ನ ನಮ್ಗೆ ವ್ಯಾಪಾರ ಅಭಿವೃದ್ಧಿ ಮಾಡ್ಕೊಡಿ ಅಂತ ಹೋದಾಗ ಅವ್ರದ್ದೇನೋ ಫೀಸ್ ಇರುತ್ತೆ, ಇಲ್ಲ ಏನೋ ಅದು ಬೇರೆ ಮಾತು. ಅವರು ಇದಕ್ಕಿಂತ 100 ಪಟ್ಟು ಪರಿಹಾರಗಳು ಕೊಡ್ತಾರೆ. ಇದು ಸಣ್ಣ ಪುಟ್ಟ ಪರಿಹಾರ. ನಮ್ಮ ವೀಕ್ಷಕರಿಗೆ ಒಳ್ಳೇದಾಗ್ಲಿ, ಇದನ್ನ ಮಾಡಿ ನೋಡ್ಲಿ ಸರ್. ಯಾರಾದ್ರೂ ಫೇಲ್ ಆದ್ರೆ ನನಗೆ ಫೋನ್ ಮಾಡ್ಲಿ, ವ್ಯಾಪಾರ ಆಗ್ತಾ ಇಲ್ಲ ಅಂತ. ಇವತ್ತೇನಾಗ್ತಾ ಇದೆ ಅದಕ್ಕೆ ಡಬಲ್ ಆಗೇ ಆಗುತ್ತೆ. ಇನ್ನೂ ಹೆಚ್ಚಿನ ಪರಿಹಾರಗಳು ಬೇಕಂದ್ರೆ ನಮ್ಗೆ ಇನ್ನೂ ನಮ್ಮ ಹತ್ರ ಯಾರಾದರೂ ನಮಗೆ ಸಜೆಷನ್ ಮಾಡಿ ನಮ್ಮನ್ನು ಕೇಳಿದ್ರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಹಾರ ಕೊಡ್ತೀವಿ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪೂಜಾ ಪುನಸ್ಕಾರಗಳು ಮಾಡ್ಕೊಡ್ತೀವಿ. ಬಟ್ ಇದು ತುಂಬ ಸಿಂಪಲ್ ಆಗಿ ಹೇಳಿದ್ದೀನಿ. ಇನ್ನೂ ಹೆಚ್ಚಿನ ಪರಿಹಾರಗಳಿದ್ದಾವೆ. ಇದು ತುಂಬ ಸಿಂಪಲ್. ವ್ಯಾಪಾರ ಅಭಿವೃದ್ಧಿ 100% ಆಗುತ್ತೆ ಸರ್ ಇದು. ಸೊ ಈಗ ಇದು ಇಷ್ಟೆಲ್ಲ ಐಟಮ್ಗಳು ನೀವೇನು ಹೇಳಿದ್ರಿ, ಒಂದು ಪೂಜಾ ಒಂದು ಕ್ರಮಗಳು. ಸೊ ಇದು ಮಾಡ್ಕೊಂಡಾದ್ಮೇಲೆ ಎಷ್ಟು ದಿನಗಳವರೆಗೂ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ರೆಗ್ಯುಲರ್ ಇರಲೇಬೇಕಾ? ಇಲ್ಲ ಸರ್, ಒಂದ್ಸತಿ ಮಾಡಿದ್ರೆ ಮಿನಿಮಮ್ ಅದು 3 to 6 ಮಂತ್ ಬರುತ್ತೆ. 3 ರಿಂದ 6 ತಿಂಗಳು ಬರುತ್ತೆ. 1 ವರ್ಷದವರೆಗೂ ಬಂದೇ ಬರುತ್ತೆ. ಐಟಮ್ಸ್ ಎಲ್ಲ ಯಾವ್ದು ಕರಗೋದಿಲ್ಲ. ಆ ಪಿಟ್ಕರಿ ಅನ್ನೋದು ಮಾತ್ರ ಅವಾಗ ಸ್ವಲ್ಪ ಕರಗ್ತಾ ಇರುತ್ತೆ, ಉಪ್ಪು ತರ. ಅದು ಕರಗಿದ್ಮೇಲೆ ಮತ್ತೆ ತಗೊಂಬಂದು ಕಟ್ಟಿದ್ರೆ ಏನೂ ಆಗೋದಿಲ್ಲ. ಅದೇನು ತುಂಬಾ ಹಣ ಏನು ಖರ್ಚಾಗಲ್ಲ. ಕೆಜಿಗೆ ಅದೆಲ್ಲ 150, 200, 300 ರೂಪಾಯಿ ಸಿಕ್ಬಿಡುತ್ತೆ. ಅದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಏನು ಉದ್ದೇಶ ಅದನ್ನ ಕಟ್ಟೋದಕ್ಕೆ? ಅದು ಆಕರ್ಷಣೆ, ಜನದ ಆಕರ್ಷಣೆ ಆಗುತ್ತೆ. ಆ ಜಾಗದ ನೆಗೆಟಿವ್ ಎನರ್ಜಿನ ಅದು ಎಳ್ಕೊಳ್ಳುತ್ತೆ. ಮತ್ತೆ ಅತಿ ಹೆಚ್ಚು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ತುಂಬಾ ಒಳ್ಳೇದು ಇದು. ನೀವು ನೋಡಿ, ಬೇಕಾದ್ರೆ ಪ್ರತಿಯೊಂದು ಅಂಗಡಿಗಳ ಹತ್ರ ಮೊದಲಿಗೆ ಒಂದು ಕಲ್ಲು ಕಟ್ಟಿರೋರು, ಬಿಳಿ ಕಲ್ಲು. ಅದು ಕಲ್ಲು, ಅದು ಆಕ್ಚುಲಿ ಇದು ಬಂದು ಪಿಟ್ಕರಿ ಅಂತ ಇದ್ರೆ ಹೆಸರು. ಆಲಂ ಅಂತಾರೆ, ಇಲ್ಲಾಂದ್ರೆ ಸ್ಫಟಿಕ ಅಂತಾರೆ, ಪಟಾರ ಅಂತಾರೆ. ಇದು ತುಂಬಾ ಪವರ್ಫುಲ್. ಇದನ್ನ ತಂದು ಕಟ್ಟಿದ್ರೆ ವ್ಯಾಪಾರ ಅಭಿವೃದ್ಧಿಲಿ ತುಂಬಾ ಒಳ್ಳೇದಾಗುತ್ತೆ ಸರ್. ಏಳಿಗೆ ಕಾಣ್ತಾರೆ. ಅವ್ರೇ ನಮ್ಮ ವೀಕ್ಷಕರು ಮಾಡ್ಕೊಂಡ್ರೆ ಇದಕ್ಕೆ ತುಂಬಾ ಒಳ್ಳೇದಾಗುತ್ತೆ, ಸಕ್ಸಸ್ ಕಾಣ್ತಾರೆ ಸರ್. ಸೊ ಎಲ್ಲ ಬಿಸ್ನೆಸ್, ಯಾವುದೇ ವ್ಯಾಪಾರ ಮಾಡೋರು ಅಂಗಡಿ ವ್ಯಾಪಾರಕ್ಕೆ ಸಂಬಂಧ ಯಾವುದೇ ತರ ಬಿಸ್ನೆಸ್ ಇರಲಿ ಸರ್, ಇದು ಅಂಗಡಿಗೆ ಅಂತಲ್ಲ, ವ್ಯಾಪಾರ ಅಭಿವೃದ್ಧಿ ಯಾವುದೇ ತರ ವ್ಯಾಪಾರ ಮಾಡಲಿ ಎಲ್ಲ ತರದಕ್ಕೂ ಅನುಕೂಲ ಆಗುತ್ತೆ ಸರ್ ಇದು. ಸೂಪರ್. ಸೊ ವೀಕ್ಷಕರು, ಯಾಕಂದರೆ ಎಲ್ಲರೂ ವ್ಯಾಪಾರ ಮಾಡಿ ಏನೋ ಒಂದು ಜೀವನ ಡೆವಲಪ್ ಆಗಬೇಕು, ನಾವು ಸಕ್ಸಸ್ ಆಗಬೇಕು, 4 ಜನಗಳು ಬೇರೆಯವರು ಯಾವ ರೀತಿ ಒಂದು ಬಿಸ್ನೆಸ್ಗಳಲ್ಲಿ ಅಭಿವೃದ್ಧಿ ಆಗ್ತಾರೆ. ಸೊ ಅದೇ ರೀತಿ ಕನಸುಗಳು ಕಂಡು ಈ ಒಂದು ಬಿಸ್ನೆಸ್ಗಳಿಗೆ ಇಲ್ಲ ವ್ಯಾಪಾರಗಳಿಗೆ ತುಂಬ ಕಷ್ಟಪಟ್ಟು ಬಂಡವಾಳ ಹಾಕಿ ಶುರು ಮಾಡಿರ್ತಾರೆ. ಕೆಲವೊಂದು ಸರಿ ಸಕ್ಸಸ್ ಆಗ್ತವೆ, ಕೆಲವೊಂದು ಸರಿ ಫೇಲ್ಯೂರ್ ಆಗಿ ಹಾಕಿರೋ ಬಂಡವಾಳ ಕೂಡ ಬರೋದಿಲ್ಲ, ಲಾಸ್ ಆಗುತ್ತೆ, ಸಾಲಗಳು ಬರ್ತವೆ, ಲೋನುಗಳು, ಅದು ಇದು ಸುಮ್ಮನೆ ಡಿಸ್ಟರ್ಬ್ಗಳು ಹಾಕ್ಕೊಂಡು ಎಷ್ಟೋ ಒಂದಷ್ಟು ಫ್ಯಾಮಿಲಿಗಳಲ್ಲಿ ಈ ಒಂದು ಸಮಸ್ಯೆಗಳು ಆಗೈತೆ. ಸೊ ವ್ಯಾಪಾರ ಏನೇ ಮಾಡಬೇಕಾದ್ರೂ ಅಲ್ಲಿ ಏನೋ ಒಂದು ಆಕರ್ಷಣೆ ಇರಬೇಕು. ಆಮೇಲೆ ಪ್ರಕೃತಿ ಕೂಡ ಕೆಲವೊಂದಷ್ಟು ಸಹಾಯ ಮಾಡಬೇಕಾಗಿ ಬರುತ್ತೆ, ಯಾಕಂದರೆ ಆ ವಾತಾವರಣ ಆ ಥರ ಕ್ರಿಯೇಟ್ ಆಗಬೇಕು. ಸೊ ಆ ಉದ್ದೇಶ ರಮೇಶ್ ಶರ್ಮಾ ಅವರು ಅಲ್ಲಿ ಒಂದಷ್ಟು ಲಕ್ಷ್ಮಿ ಆಕರ್ಷಣೆ ಆಗೋಕ್ಕೆ, ಜನ ಆಕರ್ಷಣೆ ಆಗೋಕ್ಕೆ ಈ ಒಂದಷ್ಟು ವಸ್ತುಗಳನ್ನ, ಸೊ ಈ ಒಂದು ವಿಧಾನಗಳನ್ನ ಮಾಡ್ಕೊಂಡು ಹೋದರೆ 100% ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾವ್ರೆ. ಇದು ಬಿಟ್ಟು ಅವ್ರ ಹತ್ರ ಬೇರೆಯೇ ಒಂದಷ್ಟು ಪರಿಹಾರ ಐತೆ. ಇನ್ನೂ ಸ್ಟ್ರಾಂಗಾಗಿ ಅವ್ರಿಗೆ ಬೇಕು ಅಂದರೆ ಅವರು ಪರ್ಟಿಕ್ಯುಲರಾಗಿ ಏನು ವ್ಯಾಪಾರ ಐತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಟಿ ತೊಗೊಂಡು ಅದರಲ್ಲಿ ಏನೆಲ್ಲ ಒಂದಷ್ಟು ಬೇಕು, ಏನು ಮಾಡಿಕೊಡ್ಬೇಕು ಅದು ಕೂಡ ಅವ್ರಿಗೆ ಐಡಿಯಾ ಇದೆ. ಸೊ ಅದು ಅವಶ್ಯಕತೆ ಇದ್ದವ್ರಿಗೆ ಅದು ಅವರ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ವಿಚಾರಗಳನ್ನ ಡೈರೆಕ್ಟಾಗಿ ಹೇಳೋರೆ. ಕಷ್ಟ ಇದ್ದವರು ನಮ್ಮ ಕೈಯಲ್ಲಿ ಅದು ಪರಿಹಾರ ತೊಗೊಳಕ್ಕೆ ಆಗಲ್ಲ ಅನ್ನೋರು ಇಷ್ಟು ಮಾಡ್ಕೊಳ್ಳಿ. ಸೊ ಇದು ಮಾಡ್ಕೊಬೋದು, ನಾವು ಮಾಡ್ಕೋತೀವಿ ಅನ್ನೋರಿಗೆ ಡೈರೆಕ್ಟಾಗಿ ರಮೇಶ್ ಅವರು ಸಜೆಷನ್ ಕೊಡ್ತಾರೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.